ಹಲೋ ಗೆಳೆಯರೇ, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಮತ್ತು ಸುಸ್ವಾಗತ. ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಕಾವ್ಯ ಒಂದು ಗುಹೆ ಒಳಗಡೆ ಬರ್ತಾಳೆ. ಗುಹೆಯ ಬಾಗಿಲನ್ನು ಓಪನ್ ಮಾಡ್ತಾಳೆ. ಓಪನ್ ಮಾಡಿದಾಗ ಅಲ್ಲಿ ಕೆಲವೊಂದು ಸನ್ನಿವೇಶಗಳು ನಡೆಯುತ್ತೆ. ಅದೇ ಸಮಯದಲ್ಲಿ ಮಾಂತ್ರಿಕನು ಕೂಡ ಅವಳನ್ನು ಹಿಂಬಾಲಿಸಿಕೊಂಡು ಬಂದಿರ್ತಾನೆ. ಆಗ ಗುಹೆ ಒಳಗಡೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮಾಂತ್ರಿಕನು ಕಾವ್ಯಾಳ ಬಳಿ ಬರ್ತಾನೆ. ಆಗ ಕಾವ್ಯ ಗಂಭೀರವಾಗಿ, ಯಾರು ನೀನು? ಈ ನಕಾಶೆ ಮತ್ತೆ ಬಾಣಸಿಗೆಯ ಬಗ್ಗೆ ನನಗೆ ಎಲ್ಲವನ್ನೂ ಹೇಳು ಅಂತ ಹೇಳ್ತಾಳೆ. ಆಗ ಮಾಂತ್ರಿಕ, ನಾನು ಯಾರು ಎಂಬುದು ತಿಳಿದುಕೊಳ್ಳುವ ಅವಶ್ಯಕತೆ ನಿನಗಿಲ್ಲ ಕಾವ್ಯ. ಆದರೆ ನೀನು ತಿಳಿಯಬೇಕಾದ ವಿಚಾರವೇನೆಂದರೆ, ಇದು ಕೇವಲ ನಕಾಶೆಯಲ್ಲ, ಇದು ನಾಶದ ದಾರಿ ಎಂದು ಮಾಂತ್ರಿಕ ಹೇಳ್ತಾನೆ. ಕಾವ್ಯ, ನಾಶದ ದಾರಿ? ನಿನ್ನ ಮಾತಿನಲ್ಲಿ ಏನಾದರೂ ಅರ್ಥವಿದೆಯಾ? ನಿಜ ಏನೋ ಅದು ನನಗೆ ಗೊತ್ತಾಗ್ಬೇಕು ಅಷ್ಟೇ ಅಂತ ಮಾಂತ್ರಿಕನಿಗೆ ತಾಕೀತು ಮಾಡ್ತಾಳೆ. ಆಗ ಮಾಂತ್ರಿಕ ನಗ್ತಾನೆ ಹೇಳ್ತಾನೆ, ನಿನಗೆ ತಿಳಿಯುವುದೇ? ಆ ಬಾಣಸಿಗೆಯ ಒಳಗಿದ್ದ ವಸ್ತುಗಳನ್ನ ನೀನು ನೋಡಿದರೆ ನಿನ್ನ ಹುಮ್ಮಸ್ಸು ಎಲ್ಲ ಕಳೆದು ಹೋಗುತ್ತದೆ ಅಂತ ಹೇಳ್ತಾನೆ. ಆಗ ಕಾವ್ಯ, ನಾನು ಹುಮ್ಮಸ್ಸಿಗೆ ಬಲಿಯಾಗುವುದಿಲ್ಲ. ಈ ಕಾಡಿನ ಸತ್ಯವನ್ನು ಅರಿತುಕೊಳ್ಳುವುದು ನನ್ನ ಆದ್ಯ ಕರ್ತವ್ಯ. ನಾನು ಇದನ್ನು ಅರಿಯದೆ ಇಲ್ಲಿಂದ ಹೋಗಲಾರೆ ಎಂದು ಮಾಂತ್ರಿಕನಿಗೆ ಹೇಳ್ತಾಳೆ. ಮಾಂತ್ರಿಕನು ಅವಳಿಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾನೆ. ಆ ಎಚ್ಚರಿಕೆ ಏನು ಅಂತಂದ್ರೆ, ಈ ಗುಹೆಯ ಬಾಗಿಲು ಮುಚ್ಚುವ ಮೊದಲು ಹೊರಗೆ ಹೋಗು, ಇಲ್ಲವಾದಲ್ಲಿ ಈ ರಹಸ್ಯಕ್ಕೆ ನೀನು ಬಲಿಯಾಗಬೇಕಾಗುತ್ತದೆ ಅಂತ ಕಾವ್ಯಳನ್ನ ಎಚ್ಚರಿಸ್ತಾನೆ. ಆದರೂ ಕೂಡ ಕಾವ್ಯ ಭಯ ಬೀಳದೆ ಆ ಬಾಣಸಿಗೆಯನ್ನ ತೆರೆದು ನೋಡಲು ನಿರ್ಧರಿಸ್ತಾಳೆ. ಕಾವ್ಯ ಬಾಣಸಿಗೆಯನ್ನ ತೆರೆದು ನೋಡಿದಾಗ ಅವಳು ತಟಾತ್ತನೆ ಆಶ್ಚರ್ಯಚಕಿತವಾಗಿ ನಿಂತು ಬಿಡ್ತಾಳೆ. ಆ ಬಾಣಸಿಗದಲ್ಲಿ ಇದ್ದಿದ್ದಾದರೂ ಏನು ಎಂದು ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓ ಸಾರಿ, ಈ ವಿಡಿಯೋದಲ್ಲೇ ತಿಳ್ಕೊಳ್ಳೋಣ. ಆ ಬಾಣಸಿಗೆಯನ್ನ ತೆರೆದು ನೋಡಿದಾಗ ಕಾವ್ಯ ಉಡಾಫೆಯಿಂದ, ಇದು ಕೇವಲ ಹಳೆಯ ಪತ್ರಗಳ ಸಮೂಹ. ತಕ್ಷಣ ಅವಳ ಕೈಗೆ ಬಣ್ಣದ ಚುಕ್ಕೆಗಳು ಬರುತ್ತವೆ. ಕಾವ್ಯ ಆ ಬಣ್ಣದ ಚುಕ್ಕೆಗಳನ್ನ ನೋಡುತ್ತಾ ಹಾಗೇ ನಿಂತು ಬಿಡ್ತಾಳೆ. ಏಕೆಂದರೆ ಅವಳಿಗೆ ಆಶ್ಚರ್ಯವಾಗಿರುತ್ತೆ. ಈ ಬಣ್ಣದ ಚುಕ್ಕೆಗಳು ಹೇಗೆ ನನ್ನ ಕೈಯಲ್ಲಿ ಬಂದು ಅಂತ ನೋಡ್ತಾಳೆ. ಇತ್ತ ಮಾಂತ್ರಿಕ ನಗ್ತಾ ಇರ್ತಾನೆ. ಆ ಪತ್ರಗಳ ಸಮೂಹಗಳನ್ನ ನೀನು ಎಷ್ಟು ಹತ್ತಿರದಿಂದ ನೋಡ್ತೀಯೋ ಕಾವ್ಯ, ಅಷ್ಟೇ ಹತ್ತಿರ ನೀನು ಸಾವಿಗೆ ಹೋಗ್ತೀಯ. ಎಚ್ಚರವಿರಲಿ ಎಂದು ಮಾಂತ್ರಿಕನು ಕಾವ್ಯಳನ್ನ ಮತ್ತೊಮ್ಮೆ ಎಚ್ಚರಿಸುತ್ತಾನೆ. ಕಾವ್ಯ, ನನ್ನನ್ನು ತಡೆಯುವ ಪ್ರಯತ್ನ ಮಾಡಬೇಡ, ನಾನು ಸತ್ಯವನ್ನ ಕಂಡುಕೊಳ್ಳಲೇಬೇಕು ಎಂದು ಮತ್ತೆ ಮಾಂತ್ರಿಕನಿಗೆ ಹೇಳ್ತಾಳೆ. ಮಾಂತ್ರಿಕ ಕಾವ್ಯಾಳಿಗೆ, ಈ ಬಾಗಿಲಿನ ನಕಾಶೆ ಹಿಂದೆ ಇರುವ ಕತೆ ನಿನಗೆ ತಿಳಿದರೆ ನೀನು ಬದುಕುವ ಹಂಬಲವನ್ನೇ ಬಿಡಬೇಕಾಗುತ್ತದೆ. ನೀನು ಬದುಕಲು ಸಾಧ್ಯವೇ ಇಲ್ಲ ಎಂದು ಹೇಳ್ತಾನೆ. ಕಾವ್ಯ ಭಯ ಬೀಳುತ್ತಾ, ನನಗೆ ಗೊತ್ತಾಗುವ ಅವಶ್ಯಕತೆ ಇದೆ. ನಾನೀಗ ಹಿಂದೆ ಸರಿಯುವುದಿಲ್ಲ. ನಾನು ಹೆಜ್ಜೆ ಇಟ್ಟಾಗಿದೆ, ಹಿಂದೆ ಸರಿಯುವ ಮಾತೇ ಇಲ್ಲ. ನನಗೆ ಏನು ಇದರ ವಿಷಯ, ಈ ಕಾಡಿನ ರಹಸ್ಯದ ವಿಷಯ ಎಲ್ಲವೂ ನನಗೆ ಗೊತ್ತಾಗಬೇಕು. ದಯವಿಟ್ಟು ತಿಳಿಸು, ಇಲ್ಲವಾದರೆ ಇಲ್ಲಿಂದ ಹೊರಟು ಹೋಗು ಅಂತ ಮಾಂತ್ರಿಕನ್ಗೆ ಹೇಳ್ತಾಳೆ. ಇದಾದ ನಂತರ ಆ ಬಾಣಸಿಗೆಯ ರಹಸ್ಯವೇನು, ಆ ಮಾಂತ್ರಿಕನ ನಿಜರೂಪವೇನು, ಆ ಮಾಂತ್ರಿಕನ ನಿಜರೂಪ ಬಯಲಾಗುತ್ತಾ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಆತ್ಮೀಯವಾದ ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಈ ಕಥೆಯ ಮುಂದುವರಿದ ಭಾಗವನ್ನು ತಿಳಿದುಕೊಳ್ಳೋಣ. ಕಾವ್ಯ ಮತ್ತು ಮಾಂತ್ರಿಕ. ಈ ಮಾಂತ್ರಿಕ ಯಾರು?
ಕಾವ್ಯನ ಕೆಲಸ ಸಕ್ಸಸ್ ಆಗುತ್ತಾ ಇಲ್ವಾ ಎಂದು ತಿಳಿದುಕೊಳ್ಳೋಣ. ಧನ್ಯವಾದಗಳು.